ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದ್ಮೇಲೆ ಆ ನೈಟ್ರೋಜನ್ ಏನಿದೆ, ಸೊ ನೈಟ್ರೋಜನ್ ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿರಲ್ಲ. ಸೊ ನೈಟ್ರೋಜನ್ ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿಲ್ಲ, ಇಟ್ ವಿಲ್ ಬಿ ಹೈಲಿ ಸ್ಟೇಬಲ್, ತುಂಬಾ ಸ್ಟೇಬಲ್ ಆಗಿರುತ್ತೆ. ಸೊ ಜೊತೆಗೆ ಇದನ್ನ ಬೈಫರ್ಕೇಶನ್ ಮಾಡೋದಕ್ಕೆ ಆರ್ ಡ್ಯಾಶ್ ಅಂತ ಹಾಕುತ್ತೇನೆ ಇದನ್ನ. ಸೊ ನೈಟ್ರೋಜನ್ ಅನ್ಸ್ಟೇಬಲ್ ಇದೆ ಸೋ ಮಚ್. ಸೊ ಅನ್ಸ್ಟೇಬಿಲಿಟಿನ ಕಮ್ಮಿ ಮಾಡೋದಕ್ಕೆ ಆರ್ ಡ್ಯಾಶ್ ಇಲ್ಲಿ ಬರುತ್ತೆ. ಸೊ ಆರ್ ಡ್ಯಾಶ್ ನೈಟ್ರೋಜನ್ ಕಡೆಗೆ ಮೂವ್ ಆಗುತ್ತೆ, ರಿಅರೇಂಜ್ಮೆಂಟ್ ಆಗುತ್ತೆ. ಆರ್ ಡ್ಯಾಶ್ ನೈಟ್ರೋಜನ್ ಕಡೆ ಮೂವ್ ಆಗುತ್ತೆ. ಯಾಕೆ ಆರ್ ಬಂದಿಲ್ಲ, ಆರ್ ಡ್ಯಾಶ್ ಯಾಕೆ ಬಂದಿದೆ ಅಂದ್ರೆ, ಸೊ ಓ ಎಚ್ ಇಸ್ ಅಪೋಸಿಟ್ ಟು ದಟ್ ಆಫ್ ಆರ್ ಡ್ಯಾಶ್. ಸೊ ಆರ್ ಡ್ಯಾಶ್ ಓ ಎಚ್ ಅಪೋಸಿಟ್ ಇದೆ, ಎರಡು ಅಪೋಸಿಟ್ ಸೈಡ್ ಅಲ್ಲಿ ಇದೆ. ಸೊ ಅಪೋಸಿಟ್ ಸೈಡ್ ಅಲ್ಲಿ ಇದ್ದಾಗ ರಿಪಲ್ಷನ್ ಕಮ್ಮಿ, ಸೊ ಮಿನಿಮಮ್ ರಿಪಲ್ಷನ್ ಇರೋದ್ರಿಂದ ಸೊ ಅದು ಬಂದು ಅಟ್ಯಾಕ್ ಆಗುತ್ತೆ. ಸೊ ದೆನ್ ಇಟ್ ಫಾರ್ಮ್ಸ್, ಸೊ ಇಲ್ಲಿಂದ ಹೋಗಿರೋದ್ರಿಂದ ಕಾರ್ಬನ್ಗೆ ಪಾಸಿಟಿವ್ ಆರ್ ಡ್ಯಾಶ್. ಸೊ ಇದು ಫಾರ್ಮೇಶನ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿರುವಂತ ವಾಟರ್ ಮಾಲಿಕ್ಯೂಲ್, ಅದರಲ್ಲಿರೋ ಓ ಎಚ್ ಹೋಗಿ ಇಲ್ಲಿಗೆ ಬಾಂಡ್ ಆಗುತ್ತೆ. ಸೊ ದೆನ್ ಇಟ್ ವಿಲ್ ಫಾರ್ಮ್ ದೆನ್ ಓ ಎಚ್ ಇಲ್ಲಿ ಹೋದಾಗ ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಹೋದ ಆಮೇಲೆ ಸೊ ನೈಟ್ರೋಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂದು ಕೂತ್ಕೊಳ್ಳುತ್ತೆ ಎಲೆಕ್ಟ್ರಾನ್ ಅಲ್ಲಿ ಹೋದ್ರೆ. ಓಕೆ, ಸೊ ಈಗ ಇದನ್ನ ಸಿಂಗಲ್ ಬಾಂಡ್ ಎನ್ ಮೈನಸ್ ಆರ್ ಡ್ಯಾಶ್ ಅಂತ ಬರಿತೀನಿ. ಓಕೆ, ಸೊ ಅವಾಗ ಇದು ಮೈನಸ್ ಸ್ಟೇಬಲ್ ಇಲ್ಲ, ಅವಾಗ ಎಚ್ ಪ್ಲಸ್ ಏನ್ ಮಾಡುತ್ತೆ, ಇಲ್ಲಿಗೆ ಹೋಗುತ್ತೆ ಎಚ್. ಓಕೆ, ಸೊ ಎಚ್ ಅದ್ರ ಎಲೆಕ್ಟ್ರಾನ್ ಆಕ್ಸಿಜನ್ ಕೊಟ್ಟು ಇಲ್ಲಿ ಹೋಗುತ್ತೆ. ಆಕ್ಸಿಜನ್ ಅಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಆದ್ಮೇಲೆ ಆಕ್ಸಿಜನ್ ಏನ್ ಮಾಡುತ್ತೆ, ಆ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಮಾಡುತ್ತೆ. ಸೊ ದೆನ್ ಇದು ಹೇಗಾಗುತ್ತೆ ಅಂದ್ರೆ ಸಿ ಡಬಲ್ ಬಾಂಡ್ ಓ ಎನ್ ಎಚ್ ಆರ್ ಡ್ಯಾಶ್. ಗೊತ್ತಾಯ್ತಾ? ಓಕೆ, ಸೊ ಇಲ್ಲಿ ಏನಾಯ್ತು ನೋಡಿ, ಸೊ ಇಲ್ಲಿ ಈ ಕೇಸಲ್ಲಿ ವಾಟರ್ ಮಾಲಿಕ್ಯೂಲ್ ಓ ಎಚ್ ಬಂದು ಇಲ್ಲಿ ಪ್ಲಸ್ ಬಂತು. ಓಕೆ, ಸೊ ದೆನ್ ಓಕೆ, ಸೊ ಹಿಯರ್ ಓ ಎಚ್ ಇಲ್ಲಿಗೆ ಬಂದ್ಮೇಲೆ ಇದರಿಂದ ಬಾಂಡ್ ಶಿಫ್ಟ್ ಆಗಿ ನೈಟ್ರೋಜನ್ ಹೋಗುತ್ತೆ. ಸೊ ನೈಟ್ರೋಜನ್ ಗೆಟ್ಸ್ ನೆಗೆಟಿವ್ ಚಾರ್ಜ್. ಆ ನೆಗೆಟಿವ್ ಚಾರ್ಜ್ ನ ಸ್ಟೇಬಲೈಸ್ ಮಾಡಕ್ಕೆ ಓ ಎಚ್ ಇಲ್ಲಿರೋ ಎಚ್ ಎನ್ ಬಂದು ಅಟ್ಯಾಕ್ ಆಗುತ್ತೆ. ಮತ್ತೆ ಓ ಏನು ಎಚ್ ಇಂದ ಎಲೆಕ್ಟ್ರಾನ್ ತಗೊಂಡಿರುತ್ತೆ ಅದನ್ನ ಕಾರ್ಬನ್ ಶಿಫ್ಟ್ ಮಾಡಿದಾಗ ಅಲ್ಲಿಗೆ ಡಬಲ್ ಬಾಂಡ್ ಹೋಗ್ಬಂದು ಎನ್ ಎಚ್ ಅಂಡ್ ಆರ್ ಮೈನಸ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಈಸ್ ಬೆಕ್ಮನ್ ರಿಅರೇಂಜ್ಮೆಂಟ್. ಸೊ ಬೆಕ್ಮನ್ ರಿಅರೇಂಜ್ಮೆಂಟ್. ಓಕೆ, ಇಸ್ ದಟ್ ಕ್ಲಿಯರ್? Yes, sir. ಓಕೆ, Yes, sir. ಸೊ ಕ್ಲಿಯರ್ ಆಗಿದ್ರೆ ಈ ರಿಯಾಕ್ಷನ್ ಒಂದು ಟ್ರೈ ಮಾಡೋಣ. ಬೆಕ್ಮನ್ ರಿಅರೇಂಜ್ಮೆಂಟ್ ಮೇಲೆ ಓಕೆ, ಸೊ ಟ್ರೈ ಮಾಡಿ, ಪ್ರಾಡಕ್ಟ್ಸ್ ಬರೆಯಕ್ಕೆ ಟ್ರೈ ಮಾಡಿ. ಸೊ ಕಾನ್ಸಂಟ್ರೇಟೆಡ್ H2SO4 H ಪ್ಲಸ್ ಹೆಂಗ್ ಬಂದಿದೆ ಅಂತ ಗೊತ್ತಾಗಿದೆ ಅನ್ಕೋತೀನಿ. ಓಕೆ, ಸೊ ಕಾನ್ಸಂಟ್ರೇಟೆಡ್ H2SO4 ಇಂದ H ಬಂದಿರುತ್ತೆ. ಸೊ ಕಾನ್ಸಂಟ್ರೇಟೆಡ್ H2SO4. ಸೊ ಇಲ್ಲಿ ನಮ್ಗೆ ದಿಸ್ ಸ್ಟೆಪ್ ಇಸ್ RDS ನೆನ್ಪಿಟ್ಕೊಳ್ಳಿ. ಸೊ ಈ ಸ್ಟೆಪ್, ಸೊ ಇಲ್ಲಿ ನೆಕ್ಸ್ಟ್ ಕನ್ವರ್ಟ್ ಆಗ್ತಿದೆಯಲ್ಲ, ಸೊ ಈ ಸ್ಟೆಪ್ RDS ರೇಟ್ ಡಿಟರ್ಮೈನಿಂಗ್ ಸ್ಟೆಪ್.
ಸರ್ ಇಟಿ ಅಂದ್ರೆ ಈಥೈಲ್ ಅಂತನಾ? ಹಾ, ಈಥೈಲ್ ಹೌದು. Check whether you are getting this product. ಸರ್ ನೀವ್ ಹೇಳಿದ್ರಿ ಎನ್ನು ಮತ್ತೆ ಸರ್ ಅಲ್ಲಿ ಆರ್ ಡ್ಯಾಶ್ ಜಾಗದಲ್ಲಿ ಈಥೈಲ್ ಇದೆ ಅಲ್ವಾ? ಎಸ್ ಅದನ್ನೇ ಹೇಳೋದು ನಾನು. ಅದು ನೀವು ಕನ್ಫ್ಯೂಸ್ ಆಗ್ಲಿ ಅಂದ್ಬಿಟ್ಟೆ ಇದನ್ನ ಕೊಟ್ಟಿದ್ದೆ. ಈಸಿಯಾಗಿ ನೀವು ಮೇಲ್ಗಡೆ ಬರ್ದಂಗೆ ಬರೆಯೋದಾಗಿದ್ರೆ ನಾನು ಇದು ಕೊಡ್ತಾ ಇರ್ಲಿಲ್ಲ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕು ಏನು ಅಂದ್ರೆ OH ಯಾವ ಕಡೆ ಇದೆ. ಇಟ್ ಈಸ್ ಅಪೋಸಿಟ್ ಟು ದ ಮೀಥೈಲ್, ರೈಟ್? OH is present opposite to the methyl. Opposite ಇದ್ದಾಗ repulsion ಕಮ್ಮಿ. So this is R dash now. Clear? ಅರ್ಥ ಆಗಿದೆ ಈಗ ಹೇಳಿದ್ ನಾನು? ನಾನು ಇಲ್ಲಿ R dash ಮಾತ್ರ ಹೋಗುತ್ತೆ, ಏನಕ್ಕೆ R dash ಹೋಗುತ್ತೆ ಅಂದಿದ್ದು. ಇಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ R dash ಮತ್ತೆ OH ಅಪೋಸಿಟ್ ಇದೆಯಾ? ಸೊ ಅದಕ್ಕೆ ಇದು R dash ಆಯ್ತು. ಈ ಕೇಸಲ್ಲಿ ಮೀಥೈಲ್ಗೆ OH ಅಪೋಸಿಟ್ ಇದೆ, ಸೊ ಇದು R dash ಆಗುತ್ತೆ. ಸೊ R ಮತ್ತೆ ಇದು ಪ್ರಾಡಕ್ಟ್ ನಮಗೆ ಬರುತ್ತೆ. ಅರ್ಥ ಆಯ್ತಾ ಇಲ್ಲ ಹೇಳ್ಬೇಕಾ ಪುನಃ? ಇನ್ನೊಂದ್ಸಲ. ಸೊ ಇಲ್ಲಿ ಈ ಕೇಸಲ್ಲಿ ನಾನು ಈ ಮೆಕ್ಯಾನಿಸಮ್ ಹೇಳ್ಬೇಕಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ R ಡ್ಯಾಶ್ ಏನಿದೆ, ಈ R ಡ್ಯಾಶ್ ಇಲ್ಲಿರುವಂತಹ H2 ಏನಿದೆ ಇದಕ್ಕೆ ಅಪೋಸಿಟ್ ಅಲ್ಲಿ ಇದೆ. ಈ ಆರು ಸೇಮ್ ಸೈಡ್ ಅಲ್ಲಿ ಇದೆ. ಓಕೆ, ಸೊ ದಿಸ್ ಇಸ್ ಆನ್ ದ ಅಪೋಸಿಟ್ ಸೈಡ್. ಸೊ ಆದ್ರಿಂದ R ಮೈನಸ್ ಹೋಗಿ ಇಲ್ಲಿಗೆ ಅಟ್ಯಾಕ್ ಆಯ್ತು, ರಿಪಲ್ಷನ್ ಮಿನಿಮಮ್ ಮಾಡ್ಕೊಂಡು. ಬಟ್ ಇಲ್ಲಿ ನೀವು ಈ ರಿಯಾಕ್ಷನ್ ಕಂಟಿನ್ಯೂ ಮಾಡಿದ್ರೆ, ಈ ರಿಯಾಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಈ OH ಪೊಸಿಷನ್ is opposite to that of methyl group. ಓಕೆ, ಸೊ ಆದ್ರಿಂದ ಇವೆರಡು ಅಪೋಸಿಟ್ ಇರೋದ್ರಿಂದ ನೀವು ಇಲ್ಲಿ ಇದನ್ನ ಏನಾದ್ರು H+ ತಗೊಂಡ್ರೆ ಇಲ್ಲಿ ವಾಟರ್ ಫಾರ್ಮೇಶನ್ ಆಗುತ್ತೆ. ಸೊ ಆಕ್ಸಿಜನ್ ಪ್ಲಸ್ ಬಂದು ಇದಕ್ಕೆ H ಬರುತ್ತೆ. ಓಕೆ, ಸೊ ಅವಾಗ OH ಗೆ ಅಪೋಸಿಟ್ ಇರೋದು ಯಾವ್ದು? ಇದು. ಸೊ ಅವಾಗ ಇದು ಹೋಗಿ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ ಅಲ್ವಾ? ಸೊ ಈ ಮೀಥೈಲು OH ಗೆ ಅಪೋಸಿಟ್ ಇರೋದ್ರಿಂದ ಅದು R ಡ್ಯಾಶ್ ಆಯ್ತು. ಅರ್ಥ ಆಯ್ತಾ ಈಗ? ಸೊ ದಿಸ್ ಇಸ್ ಬೆಕ್ಮನ್ಸ್ ರಿಅರೇಂಜ್ಮೆಂಟ್. ಸೊ ಬೆಕ್ಮನ್ಸ್ ರಿಅರೇಂಜ್ಮೆಂಟ್ ಅಲ್ಲಿ ಅದೊಂದು ಕೇಸು ಸ್ವಲ್ಪ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಸೊ ಇವೆಲ್ಲ JEE ಮೇನ್ಸ್ ಸಿಲೆಬಸ್. ಇದು ಯಾವ್ದು ನಿಮ್ಮ ಬೋರ್ಡ್ ಸಿಲೆಬಸ್ ಅಲ್ಲಿ ಇಲ್ಲ. ಪರ್ಕಿನ್ಸನ್ ಕಂಡೆನ್ಸೇಷನ್ ಒಂದು ಇರಬಹುದೇನೋ ನಿಮ್ ಸಿಲೆಬಸ್ ಅಲ್ಲಿ. ಪರ್ಕಿನ್ಸನ್ ಕಂಡೀಷನ್ ಬಿಟ್ರೆ ಇನ್ಯಾವುದೂ ಇಲ್ಲ ನನ್ನ ಪ್ರಕಾರ. ಮಿರ್ವಿನ್ ಪಾಂಡ್ರಾಫ್, ಪಿನಾಕೋಲಿನ್, ರಿಫಾರ್ಮರ್ಸ್ಕಿ, ಬೆಂಜಾಯಿನ್, ಬೇರು, ಡೀಸೆಲ್, ಬೆಕ್ಮನ್ ಇವೆಲ್ಲ ನಿಮ್ಗೆ JEE ಗೆ. ಯಾರ್ಯಾರು JEE ತಗೋಬೇಕು ಅಂತಿದ್ರು ತಗೊಂಡು ಇದನ್ನ ಓದ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡಿ. ಏನಪ್ಪಾ ಕ್ವಶನ್ ಪೇಪರ್ ಸ್ವಲ್ಪ ಏನಾದ್ರು ನೀಟದು ಟಫ್ ಮಾಡಿದ್ರೆ ಈ ಕ್ವಶನ್ಗಳು ನೀಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಐ ಕ್ಯಾನಾಟ್ ಗ್ಯಾರಂಟಿ ಸೇ ಯು ದಟ್ ಇದು ನೀಟಿಗೆ ಬರೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಇಷ್ಟು ಹೊರಗಡೆ ಆಗಿರೋ ಕ್ವಶನ್ ಪೇಪರ್ ಗಳಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಅರೈಸ್ ಆಗಿರೋದು JEE ನೀಟಲ್ಲಿ ಕಮ್ಮಿ. ಬಟ್ ಬರೋದೇ ಇಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಡಿಪೆಂಡಿಂಗ್ ಅಪಾನ್ ದ ಡಿಫಿಕಲ್ಟಿ ಲೆವೆಲ್ they may give, they may not give. But JEE ಗೆ ಕಂಪಲ್ಸರಿ ಸಿಲೆಬಸ್. So is that clear to all now? ಇದನ್ನ erase ಮಾಡ್ಲಾ? Yes sir. Okay, so I'll clear this now. ಸೊ ಇಲ್ಲಿಗೆ ಇಷ್ಟು ರಿಯಾಕ್ಷನ್ಸ್ ಏನೇನ್ ಸ್ಟಡಿ ಮಾಡಿದ್ವಿ ನಾವು, ಇಷ್ಟು ರಿಯಾಕ್ಷನ್ಸ್ ಕಂಪ್ಲೀಟ್ಸ್ ಯುವರ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಮುಗಿದಿದೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ನಮ್ಗೆ ಈ ಚಾಪ್ಟರ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಸೊ ವಿಲ್ ಬಿ ಸ್ಟಾರ್ಟಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಬಗ್ಗೆ
ವಿಲ್ ಸ್ಟಾರ್ಟ್. ಸರ್ ಈಗ ಬಂದಿತ್ತಲ್ಲ ಪ್ರಾಡಕ್ಟ್ ನಾಮನ್ಕ್ಲೇಚರ್ ಏನು? ಅದ್ರದ್ದು ಪ್ರಾಡಕ್ಟ್ ನಾಮೆನ್ಕ್ಲೇಚರಾ? ಸೊ ಇದು ಅಮೈಡ್ ನಾಮೆನ್ಕ್ಲೇಚರ್ ಮಾಡಬೇಕು. ಓಕೆ, ಹೇಳ್ತೀನಿ. ಓಕೆ, ಅದು ಹೇಳ್ತೀನಿ ಅಪ್ಪ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಬಂದ್ರೆ, ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ ಫಾರ್ಮ್ ಬೈ C ಡಬಲ್ ಬಾಂಡ್ O ಮತ್ತೆ OH ಇದೆ. ಸೊ ಎರಡನ್ನು ಅಬ್ಸರ್ವ್ ಮಾಡುವ, C ಡಬಲ್ ಬಾಂಡ್ O ಮತ್ತೆ OH. ಸೊ ಎರಡನ್ನು ಅಬ್ಸರ್ವ್ ಮಾಡಿದ್ರೆ C ಡಬಲ್ ಬಾಂಡ್ O ಏನಿದು, ದಿಸ್ ಇಸ್ ಅ ಕಾರ್ಬನ್, this is a carbonyl group and this is hydroxyl group. So carbonyl ಇಂದ ಕಾರ್ಬ್, ಹೈಡ್ರಾಕ್ಸಿಲ್ ಇಂದ ಆಕ್ಸಿಲ್. ಸೊ ಎರಡನ್ನು ಸೇರಿಸಿದ್ರೆ carboxylic. So from this we have got carboxylic acid. So carboxylic acid ಹೀಗೆ ಫಾರ್ಮೇಶನ್ ಆಗುತ್ತೆ. ಕ್ಲಿಯರ್ ಆಗಿದೆಯಾ? ಸೊ ದಿಸ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇಲ್ಲಿ ನಮಗೆ ಕಾರ್ಬೋನಿಲ್ ಮತ್ತೆ ಹೈಡ್ರಾಕ್ಸಿಲ್ ಗ್ರೂಪ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಅವೆರಡರಿಂದ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋದು ಡೆರೈವ್ ಆಗಿರುತ್ತೆ. ಸೊ ಇದು ಜನರಲ್ ಫಾರ್ಮುಲಾ, ಆಸ್ ಯು ಆಲ್ ನೋ, ದಟ್ ಇಸ್ ಗೋಯಿಂಗ್ ಟು ಬಿ RCOOH. ಸೊ ಇದರಲ್ಲಿ ಅಗೇನ್ ವಿ ವಿಲ್ ಬಿ ಹ್ಯಾವಿಂಗ್ aromatic carboxylic acid as well as aliphatic carboxylic acids ಇರುತ್ತೆ ನಮಗೆ. ಸೊ aliphatic carboxylic acid which consists of carbon chain of from C12 to C18. ಸೊ C12 ಇಂದ C18 ತನಕ ಏನು ಕಾರ್ಬನ್ಗಳು ಇರ್ತವೆ, ಸೊ ಅದನ್ನ ನಾವು ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಸೊ ದೇ ಆರ್ ಗೋಯಿಂಗ್ ಟು ಬಿ ಫ್ಯಾಟಿ ಆಸಿಡ್ಸ್. ಸೊ ದ ಆಲಿಫ್ಯಾಟಿಕ್ ಮೊನೋಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಇದರಲ್ಲಿ ಕಾರ್ಬನ್ ನಂಬರ್ ಅಂದ್ರೆ ಏನೊಂದು ಕಾರ್ಬನ್ ಚೈನ್ ಇರುತ್ತೆ, ಆ ಕಾರ್ಬನ್ ಚೈನ್ ಅಲ್ಲಿ C12 ಅದರಿಂದ C18 ತನಕ, ಸೊ ಇಷ್ಟು ಕಾರ್ಬನ್ ಚೈನ್ ಜೊತೆ COH ಅಟ್ಯಾಚ್ ಆಗಿರ್ಬೇಕು. ಓಕೆ, ಸೊ ದಟ್ ಫಾರ್ಮ್ಸ್ ಫ್ಯಾಟಿ ಆಸಿಡ್ಸ್. ಸೊ C12H25COOH ತಗೊಂಡ್ರೆ, ಸೊ ದಟ್ ಈಸ್ ಒನ್ ಆಫ್ ದ ಫ್ಯಾಟಿ ಆಸಿಡ್. Okay, so other ರೀತಿ some of the esters which are derived from carboxylic acid, some esters which are derived from the carboxylic acid are present in fats and oils. So ಎಸ್ಟರ್ಗಳು, ಈ ಎಸ್ಟರ್ಗಳು which is derived from acids, acid ಇಂದ derive ಆಗಿರುತ್ತಲ್ಲ, acid ಇಂದ derive ಆಗಿರೋ ಎಸ್ಟರ್ಗಳು some they are present in fats and also they are present in oil. So fat and oil ಅಲ್ಲಿ ಪ್ರೆಸೆಂಟ್ ಆಗಿರ್ತದೆ. ಸೊ ಕಮಿಂಗ್ ಟು ದ ನಾಮೆನ್ಕ್ಲೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ನಾಮೆನ್ಕ್ಲೇಚರ್ ಬಂದ್ರೆ, ಸೊ ನಮ್ಗೆ ಗೊತ್ತಿದೆ, ಸೊ ಸಫಿಕ್ಸ್ ನಾವು ಓಯಿಕ್ ಆಸಿಡ್ ನ ಆಡ್ ಮಾಡೇ ಮಾಡ್ತೀವಿ. ಸಫಿಕ್ಸ್ ಓಯಿಕ್ ಆಸಿಡ್ ನ ಆಡ್ ಮಾಡ್ತೀವಿ. ಸೊ ಹಿಯರ್ ಸೊ ಈ ನಾಮೆನ್ಕ್ಲೇಚರ್ ಮಾಡ್ಬೇಕಾದ್ರೆ ಇಲ್ಲಿ ಅಗೇನ್ ನಮ್ಗೆ ಐಯುಪ್ಯಾಕ್ ಮತ್ತೆ ಕಾಮನ್ ನೇಮ್ ಅಂತ ಬರುತ್ತೆ. ಐಯುಪ್ಯಾಕ್ ಅಂಡ್ ಕಾಮನ್ ನೇಮ್. ಸೊ ಐಯುಪ್ಯಾಕ್ ನಿಮ್ಗೆ ಗೊತ್ತೇ ಇದೆ, ನಾವು ಸಫಿಕ್ಸ್ ಆಡ್ ಮಾಡ್ತೀವಿ, ಓಯಿಕ್ ಆಸಿಡ್ ಸಫಿಕ್ಸ್ ನ ಆಡ್ ಮಾಡ್ತೀವಿ. ಓಕೆ, ಬಟ್ ಕಾಮನ್ ನೇಮ್ಸ್ ಅಲ್ಲಿ ಇಫ್ ಐ ಟೇಕ್ HCOOH, ಸೊ HCOOH ತಗೊಂಡ್ರೆ, ಸೊ ಇದನ್ನ ಕಾಮನ್ ಆಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ಐಯುಪ್ಯಾಕ್ ನೇಮ್ ಇದ್ರದ್ದು ಏನಾಗುತ್ತೆ? ಮೆಥನೋಯಿಕ್ ಆಸಿಡ್. ಸೊ ಮೆಥನೋಯಿಕ್ ಆಸಿಡ್ ಆಗುತ್ತೆ. ಸೊ ಈ ಕೇಸಲ್ಲಿ ಈ ಫಾರ್ಮಿಕ್ ಆಸಿಡ್ ಏನಿದೆ, ಇಟ್ ಇಸ್ ಡಿರೈವ್ಡ್
are first obtained by distillation of red ants. So distillation of red ants. Red ants. So, okay, Latin word in the derive ಆಗಿರೋದು ಇದು ಫಾರ್ಮಿಕ್ ಆಸಿಡ್ ಅನ್ನೋದು ಫಾರ್ಮಿಕಾ. ಫಾರ್ಮಿಕಾ is a Latin word. A formica ಅಂದ್ರೆ red ants ಅಂತ ಅರ್ಥ. Formica means red ants. From that it is derived. So ಅದನ್ನ ನಾವು ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ಸೊ ರೆಡ್ ಆಂಟ್ಸ್ ನೀವು ನೋಡಿದ್ರೆ ಆ ರೆಡ್ ಆಂಟ್ಸ್ ಅಲ್ಲಿ ಏನು ನಮ್ಗೆ ಈ ಆಂಟ್ಗಳು ಕಚ್ಚಕ್ಕೆ ಇರುತ್ತಲ್ಲ ಆ ಇದರಲ್ಲಿ ಈ ಒಂದು ಫಾರ್ಮಿಕ್ ಆಸಿಡ್ ಕಂಟೆಂಟ್ ಇರುತ್ತೆ. ಅದು ಕಚ್ಚಿದ್ರೆ ನಮ್ಗೆ ಉರಿ ಬರೋದಕ್ಕೆ ಕಾರಣ ಏನಿರ್ತದೆ, ಬಿಕಾಸ್ ಆಫ್ ದಿಸ್ ಫಾರ್ಮಿಕ್ ಆಸಿಡ್ ವಿಚ್ ಇಸ್ ಪ್ರೆಸೆಂಟ್ ದೇರ್ ಇನ್ ದ ಆಂಟ್ಸ್. ಸೊ ಅದರಿಂದ ಡಿಸ್ಟಿಲೇಷನ್ ಇಂದ ನಮಗೆ ಫಾರ್ಮಿಕ್ ಆಸಿಡ್ ಒಬ್ಟೈನ್ ಆಗಿತ್ತು. ಸೊ ಅದಕ್ಕೆ ಅದೊಂದು ಲ್ಯಾಟಿನ್ ವರ್ಡ್ ಫಾರ್ಮಿಕಾ ಇಂದ ಅದ್ರದ್ದು ಕಾಮನ್ ನೇಮ್ ಫಾರ್ಮಿಕ್ ಆಸಿಡ್ ಅಂತ ಬಂದಿದೆ. ಅದೇ ರೀತಿ ನೀವು ಅಸಿಟಿಕ್ ಆಸಿಡ್ ತಗೊಳ್ಳೋದಾದ್ರೆ ಅಸೆಟಮ್, ಲ್ಯಾಟಿನ್ ವರ್ಡ್ ಅಲ್ಲಿ ವಿನಿಗರ್, ವಿಚ್ ಮೀನ್ಸ್ ವಿನಿಗರ್. ಸೊ ವಿನಿಗರ್ ಕಾಮನ್ ನೇಮು ಅಸಿಟಿಕ್ ಆಸಿಡ್. ಸೊ ಅಸೆಟಮ್ ಅಂತ ಕರಿತೀವಿ ಅದನ್ನ. ಸೊ ಅದರಿಂದನೂ ಕೂಡ ನಮ್ಗೆ ಡಿರೈವ್ ಆಗಿದೆ CH3COOH. Then if you take butyric acid, butyric is 4 carbon. So butyric acid ತಗೊಂಡ್ರೆ butyric acid is derived from Latin word butyrum. So butyrum. So butyrum ಅಂದ್ರೇನು? It means butter. So butter ಅಲ್ಲಿ butyric acid ಇರುತ್ತೆ. So it is derived from the Latin word butyrum. So ಅದೇ ರೀತಿ valeric acid. Valeric acid which is present in valerian. So ಇದೊಂದು ಕೈಂಡ್ ಆಫ್ ಪ್ಲಾಂಟ್, ಹರ್ಬ್ ಅಂತ ನೀವೇನ್ ಕರಿತೀರಾ, ಆ ಹರ್ಬ್ ಅಲ್ಲಿ ಇರುತ್ತೆ ವ್ಯಾಲೇರಿಯನ್ ಅಂತ. ಅದನ್ನ ನಾವು ಪೆರೇನಿಯಲ್ ಹರ್ಬ್ ಅಂತ ಕರೀತಾರೆ. ಪೆರೇನಿಯಲ್ ಹರ್ಬ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವ್ಯಾಲೇರಿಯನ್. ಸೊ ಅದರಿಂದ ವ್ಯಾಲೆರಿಕ್ ಆಸಿಡ್ ಅಂತ ಡಿರೈವ್ ಆಗಿದೆ. ದೆನ್ ವಿ ಹ್ಯಾವ್ ಕ್ಯಾಪ್ರೋಯಿಕ್ ಆಸಿಡ್. ಸೊ ಇದೆಲ್ಲ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. Caproic acid. This is caproic acid is associated with odor of goat. The odor of goat. So kind of smell you will observe in the case of goats. So our goats ಅಲ್ಲಿ ಆ ಸ್ಮೆಲ್ ಬರೋದಕ್ಕೆ ಕಾರಣ caproic acid. So Latin word ಅಲ್ಲಿ capper. Latin word ಅಲ್ಲಿ capper ಅಂದ್ರೆ goat ಅಂತ ಅರ್ಥ. It means goat. Capper in the Latin word capper means goat. So these are the some of the common names which are derived from the Latin word according to your NCERT textbook. So ಅದರಲ್ಲಿರುವಂತಹ ಕೆಲವೊಂದು formic acid from formica, red ants, then acetic acid, acetum from vinegar, butyric acid, butyrum from the butter, valeric acid from valerian, caproic acid from goats. Okay, this two common name. So common name ಬಗ್ಗೆ ಮಾತ್ರ ಇಲ್ಲಿ ಹೇಳಿದ್ದೀನಿ. ಅರ್ಥ ಆಗಿದೆಯಾ? Yes, sir. So remaining ಅದನ್ನ ಕಂಟಿನ್ಯೂ ಮಾಡ್ತೀನಿ IUPAC nomenclature. ಸೊ ಇಲ್ಲಿ ನಾವು ಕೆಲವೊಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಎಲ್ಲಿ ತನಕ ಕ್ವಶನ್ ಸಾಲ್ವ್ ಮಾಡಿದ್ವಿ ನೆನಪಿದೆಯಾ? ಅಸರ್ಷನ್ ಎಲ್ಲ ಆಗಿತ್ತಲ್ವಾ? ಓಕೆ, ಸೊ ಕ್ವಶನ್ ನಂಬರ್ 30 ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಕ್ವಶನ್ ನಂಬರ್ 30 ಓದಿ. Arrange the following compounds in the increasing order of their reactivity in nucleophilic addition. In nucleophilic addition reaction. So ಅದರ ಬೇಸಿಸ್ ಮೇಲೆ ಅರೇಂಜ್ಮೆಂಟ್ ಮಾಡಬೇಕು. ಸೊ ಯಾವ ರೀತಿ ಅರೇಂಜ್ ಮಾಡ್ತೀವಿ? ಎಥನಲ್, ಪ್ರೊಪನಲ್, ಪ್ರೊಪನೋನ್, ಬ್ಯೂಟನೋನ್ ಇದೆ.
ಆಪ್ಷನ್ ಎ. Option A. Option A. ಸೊ ಎಥನಲ್ ಏನಿರ್ತದೆ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್. ಓಕೆ, ಸೊ ಅದಾದ್ಮೇಲೆ ಪ್ರೋಪನಲ್, ಮತ್ತೆ ಪ್ರೋಪನೋನ್ ಅಂಡ್ ಲಾಸ್ಟ್ಲಿ ಬ್ಯೂಟಾನ್. ಸೊ ಕೀಟೋನ್ ಆಮೇಲೆ ಬರುತ್ತೆ, ಅಷ್ಟು ಆಲ್ರೆಡಿ ಬರುತ್ತೆ. ಓಕೆ, so next, which among the following is most reactive to give nucleophilic addition? Again, so among the following is most reactive to give nucleophilic addition. D. Option D. ಆಪ್ಷನ್ ಡಿ. Option D. Option D correct. ಏನಕ್ಕೆ option D? Down the group reactivity increases. ಸೊ ಈಗ ಇಲ್ಲಿ ನಮ್ಗೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗಬೇಕು ಅಂದ್ರೆ ಸೊ ಏನ್ ಫಾರ್ಮೇಶನ್ ಆಗ್ಬೇಕು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ಗೆ? ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಏನಾಗ್ಬೇಕು ನಮ್ಗೆ? ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಅಲ್ವಾ? ಕಾರ್ಬೋಕ್ಯಾಟೈನ್ ಫಾರ್ಮೇಶನ್ ಆಗ್ಬೇಕು, ರೈಟ್? ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಸಿ ಡಬಲ್ ಬಾಂಡ್ ಓ H CH2F ಅಟ್ಯಾಚ್ ಆಗಿದೆ, ರೈಟ್? ಸೊ ಹೀಗಿದೆ. ಸೊ ಇಲ್ಲಿ ಸೊ ಏನು ಆಕ್ಸಿಜನ್ ಇದೆ ಮತ್ತೆ ಫ್ಲೂರಿನ್ ಇದೆ ಅಲ್ವಾ? ಸೊ ಇಲ್ಲಿ ನಮ್ಗೆ ಕಾರ್ಬೋಕ್ಯಾಟೈನ್ ಈ ಜಾಗದಲ್ಲಿ ಫಾರ್ಮೇಶನ್ ಆಗಬೇಕು, ರೈಟ್? ಸೊ ಇಲ್ಲಿರುವಂತಹ ಎರಡು ಏನಿದೆ ನಮ್ಗೆ ಸ್ಟ್ರಾಂಗ್ಲಿ ಎಲೆಕ್ಟ್ರೋನೆಗೆಟಿವ್, ರೈಟ್? ಸೊ ತುಂಬಾ ಎಲೆಕ್ಟ್ರೋನೆಗೆಟಿವಿಟಿ ಆಕ್ಸಿಜನ್ ಜಾಸ್ತಿ ಇದೆ, ಇದು ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇದೆ. ಸೊ ಈಗ ಆಕ್ಸಿಜನ್ ಎಲೆಕ್ಟ್ರಾನ್ ಫುಲ್ ಮಾಡುತ್ತಾ ಫ್ಲೂರಿನ್ ಎಲೆಕ್ಟ್ರಾನ್ ಫುಲ್ ಮಾಡುತ್ತಾ ನಮ್ಗೆ? Fluorine. ಫ್ಲೂರಿನ್ ಅಲ್ವಾ, ರೈಟ್? ಸೊ ಫ್ಲೂರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಫ್ಲೂರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಫ್ಲೂರಿನ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಫುಲ್ ಮಾಡುತ್ತೆ. ಜೊತೆಗೆ ಆಕ್ಸಿಜನ್ ಇದೆ ಮತ್ತೆ ಫ್ಲೂರಿನ್ ಇದೆ. ಸೊ ಎರಡೂ ಸೇರಿ ಏನ್ ಮಾಡ್ತಿದೆ ಎಲೆಕ್ಟ್ರಾನ್ ಇಲ್ಲಿ? ಫುಲ್ ಮಾಡ್ತಿದೆ ಅಲ್ವಾ? ಸೊ ಆವಾಗ ಇಲ್ಲಿ ಕಾರ್ಬೋಕ್ಯಾಟಯನ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಯ್ತು? ಕಾರ್ಬನ್ ಇರೋ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಯ್ತು. ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಕಾರ್ಬನ್ ಕಮ್ಮಿ ಆದ್ರೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಈಸಿನಾ ಕಷ್ಟನಾ? ಈಸಿ. ಸೊ ಈಗ ಹೇಳಿ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ. ಗೊತ್ತಾಗ್ತಿದೆ ನಾನು ಹೇಳ್ತಿರೋದು? ನೀವು ಇಲ್ಲಿ ಐಡಿನ್ ಹಾಕ್ಬೋದು, ತಪ್ಪೇನಿಲ್ಲ. ಕ್ಲೋರಿನು ಹಾಕ್ಬೋದು, ತಪ್ಪೇನಿಲ್ಲ. ಬ್ರೋಮಿನು ಹಾಕ್ಬೋದು, ತಪ್ಪೇನಿಲ್ಲ. ಬಟ್ ಯಾವ್ದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಗಳು ಸೇರ್ಕೊತಿದೆ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಆಕ್ಸಿಜನ್ ಮತ್ತೆ ಫ್ಲೂರಿನ್ ಎರಡು ತುಂಬಾ ಹೈಲಿ ಎಲೆಕ್ಟ್ರೋನೆಗೆಟಿವ್, ಸಖತ್ತು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಅವೆರಡು ಏನ್ ಮಾಡುತ್ತೆ, ಪುಲ್ಸ್ ಮೋರ್ ಅಮೌಂಟ್ ಆಫ್ ಎಲೆಕ್ಟ್ರಾನ್. ಸೊ ಇಟ್ ಹ್ಯಾಸ್ ಟೆಂಡೆನ್ಸಿ ಟು ಪುಲ್ ಮೋರ್ ಎಲೆಕ್ಟ್ರಾನ್. ಸೊ ಅವಾಗ ಅದೇನಾಗುತ್ತೆ, ಇನ್ನೂ ಕಾರ್ಬೋಕ್ಯಾಟೈನ್ ಏನು ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಕಾರ್ಬನ್ ಇನ್ನೂ ಕಮ್ಮಿ ಆಗುತ್ತೆ. ಸೊ ಆವಾಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಇನ್ನೂ ಈಸಿ ಆಗುತ್ತೆ. ಕ್ಲಿಯರ್ ಅಲ್ವಾ? So that is what happens in the case of this. So ಅರ್ಥ ಆಯ್ತಾ ಇಲ್ಲ? ಡೌಟ್ಸ್ ಇದೆ ಇದ್ರಲ್ಲಿ ಇನ್ನೂ? ಎಸ್ ಸರ್, ಅರ್ಥ ಆಯ್ತು.
ಸೊ ನೆಕ್ಸ್ಟ್ 30 ಸೆಕೆಂಡ್ ಹೇಳಿ ನೀವೇ. Which of the following compounds does not react with NaHSO3? NaHSO3 ಜೊತೆ ರಿಯಾಕ್ಟ್ ಆಗದೇ ಇರುವಂತಹ ಕಾಂಪೌಂಡ್ ಯಾವುದು? Option B. ಆಪ್ಷನ್ ಬಿ. ಯಾವ್ದಾದ್ರು ಕಾಂಪೌಂಡ್ ನೇಮ್ ಏನು ಆಪ್ಷನ್ ಬಿ ಇದು? Acetophenone. ಅಸಿಟೋಫಿನಾಲ್. ಕರೆಕ್ಟ್, ಅಸಿಟೋಫಿನಾನ್ ಅಲ್ವಾ? ಏನಕ್ಕೆ ಅಸಿಟೋಫಿನಾನ್ ಡಸ್ ನಾಟ್ ರಿಯಾಕ್ಟ್ ವಿತ್ NaHSO3? ಕ್ವಶನ್ ಇದೆ, 1 ಮಾರ್ಕ್ಸ್ ಇದು. Higher ketones NaHO3 ಜೊತೆ ರಿಯಾಕ್ಟ್ ಆಗಲ್ಲ. ಬಿಕಾಸ್ ಸ್ಟೀರಿಕ್ ಹಿಂಡರ್. ಎಕ್ಸಾಕ್ಟ್ಲಿ. ಅದು ಇಂಪಾರ್ಟೆಂಟ್ ನಮ್ಗೆ. ಹೈಯರ್ ಕೀಟೋನ್ಸ್ ರಿಯಾಕ್ಟ್ ಆಗಲ್ಲ, ಕರೆಕ್ಟ್. ಬಟ್ ಏನಕ್ಕೆ ರಿಯಾಕ್ಟ್ ಆಗಲ್ಲ? ಸ್ಟೀರಿಕ್ ಹಿಂಡರೆನ್ಸ್. ಈ ವರ್ಡ್ ಹಾಕಿಲ್ಲ ಅಂದ್ರೆ 1 ಮಾರ್ಕ್ಸ್ ಬರೋದೇ ಇಲ್ಲ ಅಲ್ಲಿ ನಮ್ಗೆ. ಸೊ ಅದಕ್ಕೆ 1 ಮಾರ್ಕ್ಸ್ ಕ್ವಶನ್ ಕೇಳಿದಾರೆ ಇದನ್ನ, ಇದ್ರ ಮೇಲೆ. ಓಕೆ, ಸೊ ಯಾಕೆ ಅಸಿಟೋಫಿನಾನ್ ವಿಲ್ ನಾಟ್ ಗಿವ್ ಪ್ರಾಡಕ್ಟ್ ವಿತ್ ಸೋಡಿಯಂ ಬೈಸಲ್ಫೈಡ್ ಅಂತ ಕೇಳಿದ್ರು 1 ಮಾರ್ಕ್ಸ್ ಗೆ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಸೊ ಹಿಯರ್ ದಿಸ್ ಆಪ್ಷನ್ ಇಸ್ ರೈಟ್. ಆಪ್ಷನ್ ಬಿ ಇಸ್ ರೈಟ್. So 33rd, acetaldehyde reacts with ethyl magnesium bromide. Acetaldehyde ಇದೆ ಮತ್ತೆ ethyl magnesium bromide ಇದೆ. ಸೊ ಎರಡು ರಿಯಾಕ್ಟ್ ಆದಾಗ ಪ್ರಾಡಕ್ಟ್ ಏನ್ ಬರುತ್ತೆ? ಈ ರಿಯಾಕ್ಷನ್ ಟ್ರೈ ಮಾಡ್ಬೇಕು ನೀವು. ಓಕೆ, ಯಾಕೆಂದ್ರೆ ಇದು ಆಲ್ಕೋಹಾಲ್ ಫಿನಾಲ್ಸ್ ಅಲ್ಲೂ ಬಂದಿತ್ತು ಮತ್ತೆ ಇದರಲ್ಲೂ ಮಾಡಿದ್ವಿ, 2 ಕೇಸಲ್ಲಿ ಮಾಡಿದೀವಿ ನಾವು. ಸೊ ಅಲ್ಲೆಲ್ಲ ಓಯಲ್ ಕೊಟ್ಟಿದ್ದಾರೆ. ಸೊ ಡೌಟ್ ಇಲ್ಲ, ನಿಮ್ಗೆ ಆಲ್ಕೋಹಾಲ್ ಪ್ರಾಡಕ್ಟ್ ಬರ್ಬೇಕು. ಬಟ್ ಹೇಗೆ ರಿಯಾಕ್ಷನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ರಿಯಾಕ್ಷನ್ ಮಾಡಿ ಫೈಂಡ್ ಯುವರ್ ಆನ್ಸರ್. ಸೊ ನಿಮಗೆ ಬ್ಯೂಟೇನ್ 2-ol ಬರ್ಬೇಕು ಆನ್ಸರ್. ಸೊ ನೀವು ಟ್ರೈ ಮಾಡಿ ನಿಮ್ಗೆ ಬ್ಯೂಟೇನ್ 2-ol ಆನ್ಸರ್ ಬರುತ್ತಾ ಚೆಕ್ ಮಾಡಿ. Yes, sir. ಓಕೆ, ಸೊ ಬಂದೇ ಬರುತ್ತೆ. ಈ ಕಡೆ ಅಸಿಟಾಲ್ಡೆಹೈಡ್ ಅಂದ್ರೆ 2, ಈ ಕಡೆ ಈಥೈಲ್ ಅಂದ್ರೆ 2. ಸೊ 2 ಕಾರ್ಬನ್ ಸೇರ್ಕೊಂಡು ಅದಕ್ಕೊಂದು OH ಆಡ್ ಮಾಡ್ತೀವಿ. ಸೊ ಬ್ಯೂಟೇನ್ ಬಂದೇ ಬರುತ್ತೆ. Okay. So I'll stop at this point. So remaining will continue in the next class. So any doubts idea? ಸಮಯ ಹಿಡಿದು ನಾಮಿನಿಕ್ಲೇಚರ್ ನಾನು ನಾಳೆ ಹೇಳ್ತೇನೆ. ಓಕೆ, okay then, thank you all. Thank you, sir. Okay, sir. Thank you, sir.